ಮೇಡಮ್ ಅವ್ರ ಸಂಭ್ರಮನೂ ಇಲ್ಲ ಏನೂ ಇಲ್ಲ. 2 ವರ್ಷದಿಂದ ಏನು ಮಾಡಿದ್ದಾರೆ? 60% ಕಮಿಷನ್ ತಗೊಂಡು ಎಣ್ಣೆ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ, ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ, ಗ್ಯಾಸ್ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ. ಲೇಡೀಸ್ಗೆ ನಮ್ಗೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗ್ಲಿ ಅಲ್ವಾ? ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ನೈತಿಕತೆ ಇಲ್ಲ. ಸರ್ಕಾರ ಅದನ್ನ ಏನು ಮಾಡಿದ್ದಾರೆ ಅವರಲ್ಲಿ? ಒಳ್ಳೊಳ್ಳೆ ದೂರ ದೇವಸ್ಥಾನ ಕರ್ನಾಟಕದಲ್ಲಿ ಎಷ್ಟು ದೂರ ಇದನ್ನು ಹೋಗಿ ಬರ್ತಾವ್ರೆ ಹೆಂಗಸರು. ಅದಕ್ಕೆ ಗುಂಡಿ ಮುಚ್ಚೆ ಕಾಸಿಲ್ಲ ಅಂತ ಕೇಳ್ತಾರೆ BBMP ಅವರು. ಮೇಡಮ್ BJP ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಇಬ್ರು ಟಗರೆ ಅಲ್ವಾ? ಅವ್ರು ಬಿಟ್ರೆ ಬೇರೆ ಯಾರು ಬರಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ವಾಟ್ ದೇ ಆರ್ ಡೂಯಿಂಗ್ ಇಟ್ಸ್ 100% ಗುಡ್. ಜನರಿಗೆ ಪ್ಯಾಲೇಸ್ ಬರ್ಡ್ ಕೊಟ್ರು ಕಮ್ಮಿನೇ, ಎಷ್ಟಂತ ಮಾಡೋಕ್ಕಾಗುತ್ತೆ ಹೇಳಿ? ಪಬ್ಲಿಕ್ಗೆ ಜನಗಳಿಗೆ ಯಾವುದೇ ರೀತಿ ಒಂದು ಹೊರೆ ಹೊರಿಸ್ದಂಗೆ ಸರ್ಕಾರ ಯಾರು ನಡೆಸ್ತಾರೋ ಆ ಸರ್ಕಾರ ಬಂದರೆ ಎಲ್ರಿಗೂ ಒಳ್ಳೇದಾಗುತ್ತೆ. ಆರೋಪ ಇದ್ದರೆ ತಾನೇ ಕೆಲಸ ಡೆವಲಪ್ ಆಗೋದು. ಆರೋಪ ಇಲ್ದಾಗ ಯಾರು ಮಾಡ್ತಾರೆ ಡೆವಲಪ್? ಏನೂ ಇಲ್ಲ ಮೇಡಮ್, 0 2 ಇಯರ್ಸಿಂದ 0 ಇದೆ. ಅವ್ರದ್ದು ಏನು ಅಭಿವೃದ್ಧಿ ಇದೆ? ಇನ್ ದ ಪೀರಿಯಡ್ ಆಫ್ ಕಾಂಗ್ರೆಸ್ ಇಟ್ ಈಸ್ ಗುಡ್ ಆ್ಯಂಡ್ ದೇ ಆರ್ ಡೂಯಿಂಗ್ ಇಟ್ ಗುಡ್. ವೇರ್ ಟು ಗಿವ್ ದಮ್ ದ ಟೈಮ್. ರೋಡ್ಗಳೆಲ್ಲ ಒಂದು ಆಂಬುಲೆನ್ಸ್ ಪಾಸ್ ಆಗಬೇಕು ಅಂದರೆ 2 ಅವರ್ ಬೇಕು. ಅವ್ನು ಮನುಷ್ಯ ಬದುಕಿರೋನು ಸತ್ತೋಗ್ಬಿಡ್ತಾನೆ. ಅವನು ಬ್ರ್ಯಾಂಡ್ ಬೆಂಗಳೂರಿಂದ ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ರ್ಯಾಂಡ್ ಬೆಂಗಳೂರು ಅಂತ ಅವ್ರನ್ನೇ ಕೇಳಬೇಕು ನಾವು. ಆಮೇಲೆ ನಮ್ಮ MLA ಈಸ್ ಒನ್ ಆಫ್ ದ ಬೆಸ್ಟ್. ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೇಳ್ತೀನಿ, ಇರೋ 136 ಜನನೋ 138 ಜನನೋ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಕೇಳಿ, ಬೇರೆ ಸರ್ಕಾರ ಯಾವ್ದಾರ ಬಂದರೆ ಜನಗಳಿಗೆ ಅನುಕೂಲ ಆಗುತ್ತೆ, ಅದನ್ನು ಮಾಡೋಕ್ಕೆ ಹೇಳಿ. ಮೇಡಮ್ ಅವ್ರ ಸಂಭ್ರಮನೂ ಇಲ್ಲ ಏನೂ ಇಲ್ಲ. ಅವ್ರು ಬರೀ 60% ಕಮಿಷನ್ ತೊಗೊಂಡು ಎಣ್ಣೆ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ, ಪೆಟ್ರೋಲ್ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ, ಗ್ಯಾಸ್ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ. ಜನರ ಮೇಲೆ ಎಷ್ಟು ಟ್ಯಾಕ್ಸ್ ಹಾಕಬೇಕು ಅಷ್ಟು ಹಾಕಿ ಅವರು ದೋಖಾ ಕೆಲಸ ಮಾಡ್ತಾಯಿದ್ದಾರೆ. ಅವ್ರು ಕಾಂಗ್ರೆಸ್ ಸರ್ಕಾರಕ್ಕೆ ಯಾವುದೇ ನೈತಿಕತೆ ಇಲ್ಲ. ಸರ್ಕಾರ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಬೇಕು ಅಂತ ಹೇಳಿ ಬಯಸ್ತೀರಿ ಮೇಡಮ್. ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದು 2 ವರ್ಷ ಆಯಿತು. ಏನೆಲ್ಲ ಸಾಧನೆ ಮಾಡಿದೆ ಸರ್? ಏನು ಸಾಧನೆ ಇಲ್ಲ ಮೇಡಮ್. ಅದೇ ಹೆಣ್ಮಕ್ಳಿಗೆ 2,000 ಕೊಡ್ತೀನಿ ಅಂತ 10 ಜನಕ್ಕೆ ಕೊಟ್ಟು 100 ಜನ ಲೆಕ್ಕ ತೋರಿಸ್ತಾರೆ. ಬಸ್ಸು 10 ಜನಕ್ಕೆ ತೋರಿಸ್ತೀನಿ ಅಂದ್ಬಿಟ್ಟು ಗಂಡು ಮಕ್ಳಿಗೆಲ್ಲ ಜಾಸ್ತಿ ಹಾಕಿದ್ದಾರೆ. ಏನು ಸಾಧನೆ ಇಲ್ವ? ಸಾಧನೆ ಏನು ಮಾಡಿದ್ದಾರೆ ಅವ್ರು ಹೇಳಿ? ಯಾವುದನ್ನ ಅಭಿವೃದ್ಧಿ ಕೆಲಸ ಮಾಡಿದ್ದಾರಾ? ಇಲ್ಲಲ್ಲ. ಯಾವುದನ್ನ ಮಾಡಿದಾರಾ? ಏನಿಲ್ಲ. ಅವ್ರು ಬರೀ ನಿನ್ನೆ ನೋಡಿದ್ರೆ ಅವರು ಎಣ್ಣೆ ಮೇಲೆ ಟ್ಯಾಕ್ಸ್ ಹಾಕಿದ್ದಾರೆ, 40% ಜಾಸ್ತಿ ಮಾಡಿದ್ದಾರೆ. ಮೊನ್ನೆ ಆಲ್ ರೇಟ್ ಜಾಸ್ತಿ ಮಾಡಿದ್ದಾರೆ. ಮೊನ್ನೆ ಪೆಟ್ರೋಲ್ ರೇಟ್ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಏನು ಮಾಡಿದ್ದಾರೆ ಹೇಳಿ? ಎಲ್ಲ ರಸ್ತೆಗಳೆಲ್ಲ ಕಿತ್ತಾಕಿದ್ದಾರೆ. ಅದಕ್ಕೆ ಗುಂಡಿ ಮುಚ್ಚೆ ಕಾಸಿಲ್ಲ ಅಂತ ಕೇಳ್ತಾರೆ BBMP ಅವರು. 100 ರೂಪಾಯಿದ್ದು ಏನು ಅಗ್ರಿಮೆಂಟ್ ಪೇಪರು 500 ರೂಪಾಯಿ ಆಗಿದೆ. ಅಲ್ಲಿ ಸಿಸ್ಟಮಲ್ಲಿ ತೊಗೊಳೋದೇ ಅಲ್ಲ. ಏನು ಮಾಡಿದ್ದಾರೆ ಸಾಧನೆ? ಅವ್ರ ಸಾಧನೆನೇ ಇಲ್ವಲ್ಲ ಅವ್ರದ್ದು ಯಾವುದೂ. ಅವ್ರು ರಾಜೀನಾಮೆ ಕೊಟ್ಟು ಎಲೆಕ್ಷನ್ಗೆ ಹೋಗಬೇಕು ಅಂತ ನಾವು ಜನರಲ್ಲಿ ಮನವಿ ಮಾಡ್ತೀವಿ ಮೇಡಮ್. BJP ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂತಲ್ಲ, ಪಬ್ಲಿಕ್ಗೆ ಜನಗಳಿಗೆ ಯಾವುದೇ ರೀತಿ ಒಂದು ಹೊರೆ ಹೊರಿಸ್ದಂಗೆ ಸರ್ಕಾರ ಯಾರು ನಡೆಸ್ತಾರೋ ಆ ಸರ್ಕಾರ ಬಂದರೆ ಎಲ್ರಿಗೂ ಒಳ್ಳೆಯದಾಗುತ್ತೆ. ಅದು ಸಿದ್ದರಾಮಯ್ಯ ಸರ್ಕಾರದಿಂದ ರಾಜ್ಯದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಸರ್? ಏನು ಬದಲಾವಣೆ ಆಗಿಲ್ಲ ಮೇಡಮ್. ಅದೇ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿದೆ, ಎಣ್ಣೆ ರೇಟ್ ಜಾಸ್ತಿ ಆಗಿದೆ, ಮನೆ ಅಡುಗೆ ಎಣ್ಣೆ ರೇಟ್ ಜಾಸ್ತಿ ಆಗಿದೆ, ವೆಹಿಕಲ್ ರೇಟ್ ಜಾಸ್ತಿ ಆಗಿದೆ, ಆಮೇಲೆ ಅಗ್ರಿಮೆಂಟ್ ಪೇಪರ್ಗಳು ಜಾಸ್ತಿ ಆಗಿದೆ, ಸೈಟ್ ರಿಜಿಸ್ಟ್ರೇಷನ್ಗಳು ಜಾಸ್ತಿ ಆಗಿದೆ, ಎಲ್ಲ ಜಾಸ್ತಿ ಆಗಿದೆ. ಯಾವ್ದು ಕಮ್ಮಿ ಆಗಿದೆ ಅಂತ ಹೇಳೋಣ ನಾವು? ಏನೂ ಇಲ್ಲ ಮೇಡಮ್, 0 2 ಇಯರ್ಸಿಂದ 0 ಇದೆ. ಅವ್ರದ್ದು ಏನು ಅಭಿವೃದ್ಧಿ ಇದೆ? ಯಾವುದೇ ಒಂದು ಕಂಪ್ನಿ ಒಂದು ತಂದಿಲ್ಲ ಬೆಂಗಳೂರಿಗೆ, ಇಲ್ಲ ಯಾವುದೇ ಒಂದು ಕಂಪ್ನಿಗೆ ಒಂದು ಪ್ರೋತ್ಸಾಹ ಕೊಟ್ಟಿಲ್ಲ, ಯಾವುದೇ ಒಂದು ಕಂಪ್ನಿಗೆ ಒಂದು ಇದು ಮಾಡಿಕೊಟ್ಟಿಲ್ಲ, ಅವ್ರಿಗೆ ಜಾಗ ಅಕ್ವೈರ್ ಮಾಡಿಕೊಟ್ಟಿಲ್ಲ, ಏನೂ ಮಾಡಿಕೊಟ್ಟಿಲ್ಲ. ಏನು ಮಾಡಿಕೊಟ್ಟಿದ್ದಾರೆ ಹೇಳಿ? ಅದೇ ನೆಕ್ಸ್ಟ್ ಪಕ್ಕದ ರಾಜ್ಯ ಸರ್ಕಾರ ಅವರು ಆ ಕಿಯಾ ಶೋರೂಮ್ ಅವ್ರಿಗೆ ಜಾಗ ಎಲ್ಲ ಅಕ್ವೈರ್ ಮಾಡಿಕೊಟ್ಟು ಅವ್ರಿಗೆ ಲಕ್ಷಾಂತರ ಜನಕ್ಕೆ ಕೆಲಸ ಸಿಕ್ಕಿದೆ. ನಮ್ಮ ಕರ್ನಾಟಕ ಜನಗಳಿಗೆ ಏನು ಸಿಕ್ಕಿದೆ? 0 ಸಿಕ್ಕಿದೆ. ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ರ್ಯಾಂಡ್ ಬೆಂಗಳೂರು ಅಂತ ಅವ್ರನ್ನೇ ಕೇಳಬೇಕು ನಾವು. ಅವ್ರನ್ನೇ ಕೇಳಬೇಕು, ಯಾರು ಸರ್ಕಾರ ನಡೆಸ್ತಾ ಇದ್ದಾರೆ. ಬ್ರ್ಯಾಂಡ್ ಬೆಂಗಳೂರು ಅಂದರೆ ಏನು ಮಾಡಿದ್ದಾರೆ ಅವರು? ವಿತೌಟ್ ಟ್ರಾಫಿಕ್ ಏನಾರ ಮಾಡಿದ್ದಾರಾ? ಇಲ್ಲಿ ಹೆಬ್ಬಾಳ ಹತ್ರ ಇವಾಗ ಹೋಗಿ ನೀವು ಜಸ್ಟು ಫುಲ್ ಜಾಮ್ ಆಗಿದೆ. 2 ಅವರ್ ಆಯ್ತು ನಾವು ಬರೋಕ್ಕೆ. ಆ ಬ್ರಿಡ್ಜಿಂದ ಈ ಕಡೆ ಬ್ರಿಡ್ಜ್ ಬರೋಷ್ಟಕ್ಕೆ 2 ಅವರ್ ಆಯಿತು. ಒಂದು ರೋಡ್ಗಳೆಲ್ಲ ಒಂದು ಆಂಬುಲೆನ್ಸ್ ಪಾಸ್ ಆಗಬೇಕು ಅಂದರೆ 2 ಅವರ್ ಬೇಕು. ಅವ್ನು ಮನುಷ್ಯ ಬದುಕಿರೋನು ಸತ್ತೋಗ್ಬಿಡ್ತಾನೆ. ಅವನು ಬ್ರ್ಯಾಂಡ್ ಬೆಂಗಳೂರಿಂದ ವಾಟ್ ಈಸ್ ದ ಮೀನಿಂಗ್ ಆಫ್ ಬ್ರ್ಯಾಂಡ್ ಬೆಂಗಳೂರು ಅಂತ ಅವ್ರನ್ನೇ ಕೇಳಬೇಕು ನಾವು. ಆರ್ ಅಶೋಕ್ ಅವರು ಆರೋಪ ಮಾಡಿದ್ದಾರೆ, ಕಾಂಗ್ರೆಸ್ ಏನು ಸಾಧನೆ ಮಾಡಿದೆ ಅಂತ ಸಂಭ್ರಮ ಆಚರಣೆ ಮಾಡಿ. ಅವ್ರು ಹೇಳಿರೋದು ಕರೆಕ್ಟ್ ಮೇಡಮ್, 100% ಕರೆಕ್ಟು. ಈಗ ಅವ್ರು ಏನು ಸಂಭ್ರಮ 2 ಇಯರ್ಸ್ಗೆ ಏನು ಮಾಡಿದ್ದಾರೆ ಜನಕ್ಕೆ ಕೇಳಿ, ಅವ್ರು ಪಬ್ಲಿಕ್ಕಿಗೆ ಬಂದು ಕೇಳಿ ಏನು ಮಾಡಿದ್ದಾರೆ. ಏನೂ ಮಾಡಿಲ್ಲ. ಯಾವುದೇ ಕ್ಷೇತ್ರಕ್ಕೂ ಅನುದಾನ ಇಲ್ವಲ್ಲ. ಯಾವ ಕ್ಷೇತ್ರಕ್ಕೆ ಅನುದಾನ ಕೊಟ್ಟಿದ್ದಾರೆ ಅಂತ ಇವ್ರು ತೋರಿಸ್ಲಿ ಹೇಳಿ. ಯಾವುದೇ ಇಲ್ವಲ್ಲ. ನಿನ್ನೆ ತಾನೇ 40% ಜಾಸ್ತಿ ಮಾಡಿದ್ದಾರೆ. ಒಂದು ಎಣ್ಣೆ ಅಂಗಡಿಗೆ ಹೋದರೆ 110 ರೂಪಾಯಿ ಇದ್ದಿದ್ದು ಇವತ್ತು 180 ರೂಪಾಯಿ ಇದೆ ಎಣ್ಣೆ ಅಂಗಡಿ. ಒಂದು ಪ್ಯಾಕೆಟ್ ಎಣ್ಣೆ ಏನು ಜಾಸ್ತಿ ಆಗಿದೆ? ಏನು ಕಮ್ಮಿ ಆಗಿದೆ ಹೇಳಿ? ಹಾಲ್ ಮೇಲೆ ಮೊನ್ನೆ 5 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಮೊನ್ನೆ ನೀರಿನ ಮೇಲೆ ಜಾಸ್ತಿ ಮಾಡಿದ್ದಾರೆ, ಕರೆಂಟ್ ಬಿಲ್ ಮೇಲೆ ಜಾಸ್ತಿ ಮಾಡಿದ್ದಾರೆ. ಏನು ಸಂಭ್ರಮ ಮಾಡ್ತಾರೆ 2 ಇಯರ್ಸ್ಗೆ? ಬ್ರ್ಯಾಂಡ್ ಬೆಂಗಳೂರು ಅಂದರೆ ಏನಂತೆ ಬ್ರ್ಯಾಂಡ್ ಬೆಂಗಳೂರು ಹೇಳಿ? ರೋಡ್ಗಳು ಏನಾದ್ರು ರಸ್ತೆ ಅಗಲೀಕರಣ ಮಾಡಿದ್ದಾರಾ? ಈ ದಿನ ರೋಡದು 30 ವರ್ಷದಿಂದ ಹಂಗೇ ಇದೆ. ರೋಡ್ ಅಗಲೀಕರಣ ಆಗಿಲ್ಲ. ದಿನಕ್ಕೆ ಒಂದೊಂದು ಆಕ್ಸಿಡೆಂಟ್ ಆಗುತ್ತೆ. ಏನು ಮಾಡ್ತಾರೆ ಅವರು? ಏನೂ ಇಲ್ಲ. 0 ಮೇಡಮ್. ದಯವಿಟ್ಟು ಇವರು, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಹೇಳ್ತೀನಿ, ಇರೋ 136 ಜನನೋ 138 ಜನನೋ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಕೇಳಿ, ಬೇರೆ ಸರ್ಕಾರ ಯಾವ್ದಾರ ಬಂದರೆ ಜನಗಳಿಗೆ ಅನುಕೂಲ ಆಗುತ್ತೆ, ಅದನ್ನು ಮಾಡೋಕ್ಕೆ ಹೇಳಿ. ಹೌದು ಮೇಡಮ್, ಆತ್ಮಹತ್ಯೆ ಕಾರಣನೇ ಕಾಂಗ್ರೆಸ್ನವರು. ಯಾಕೆ ಸರ್?
ಯಾಕೆ ಅಂದರೆ ಅವ್ರಿಗೆ ಸರಿಯಾದ ರೀತಿ ಬೆಂಬಲ ಕೊಡ್ತಾಯಿಲ್ಲ, ಸರಿಯಾದ ರೀತಿ ಬೆಲೆ ಕೊಡ್ತಾಯಿಲ್ಲ. ಇವತ್ತು ಟೊಮಾಟೊ ಎಷ್ಟಿದೆ, 100 ರೂಪಾಯಿಗೆ 6 ಕೆ ಜಿ ಇದೆ. 100 ರೂಪಾಯಿಗೆ 1 ಕೆ ಜಿ 50 ರೂಪಾಯಿ 60 ರೂಪಾಯಿ ಇರೋದು ಇವತ್ತು 100 ರೂಪಾಯಿಗೆ 6 ಕೆ ಜಿ ಇದೆ. ಈಗ ಯಾರಿಗೆ ಸಸ್ತಾ ಆಗ್ತದೋ? ರೈತರಿಗೆ ಸಸ್ತಾ ಆಗ್ತಾ, ಪಬ್ಲಿಕ್ ಸಸ್ತಾ ಆಯಿತಾ? ಅವ್ರಿಗೆ ಯಾವುದೂ ಬೆಲೆ ಸಿಗ್ತಾಯಿಲ್ಲ. ಬೆಲೆ ಸಿಕ್ಕಿರೋ ತಾನೆ ಪಾಪ ಅವರು ಬೇರೆಯವ್ರ ಹತ್ರ ಸಾಲಾಗಿಲ್ಲ ಮಾಡ್ಕೊಂಡು ಮಾಡಿರ್ತಾರೆ. ಆ ಸಾಲ ತೀರ್ಸೋಕ್ಕೋಸ್ಕರ ಬಡ್ಡಿ ಕಟ್ಟೋಕ್ಕಾಗ್ದಲೆ ನೇಣಕೊಂಡು ಸಾಯ್ತಾರೆ. ಅದಕ್ಕೆ ಯಾರು ಹೊಣೆ? ಸರ್ಕಾರನೇ ಹೊಣೆ. ಏನಾರ ಜಾಸ್ತಿ ಕೇಳೋಕೆ ಹೋದರೆ ಕೇಂದ್ರ ಸರ್ಕಾರದಿಂದ ಅನುದಾನ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಕೇಂದ್ರ ಸರ್ಕಾರ ಅನುದಾನ ಫ್ರೀಯಾಗಿ ಯಾರೂ ಕೊಡಲ್ಲ ಮೇಡಮ್. ಯಾರು ಕೊಡ್ತಾರಾ? ಇವಾಗ ಫ್ರೀಯಾಗಿ ನಾನು ಒಂದಿನ ಕೆಲಸ ಮಾಡ್ಬೋದು, ದಿನ ಯಾರು ಮಾಡ್ತಾರಾ? ಇವರು ಅನುದಾನ ಫ್ರೀಯಾಗಿ ಕೊಟ್ಬಿಟ್ಟು ಇಲ್ಲಿ ಕೇಂದ್ರ ಸರ್ಕಾರದ ಮೇಲೆ ಹೋಗ್ಬಿಟ್ಟು ನಮ್ಗೆ ದುಡ್ಡು ಕೊಟ್ಟಿಲ್ಲ ಅಂತ ಎಲ್ಲಿ ಕೊಡ್ತಾರಣ್ಣ? ಯಾರು ಕೊಡಲ್ಲ ಅವ್ರಿಗೆ. ಯಾವ ಥರ ಅಂದರೆ ಕಷ್ಟ ಬೀಳಬೇಕು ಅವ್ರಿಗೆ. ಅವಾಗ ನೀವು ಕರೆಕ್ಟಾಗಿ ಅನುದಾನ ಮಾಡಬೇಕು, ಸೆಂಟ್ರಲಿಂದ ಫಂಡ್ ಕೇಳಬೇಕು. ನಾವು ಈ ಥರ ಏನು ಫ್ರೀಯಾಗಿ ಕೊಡ್ತಾಯಿಲ್ಲ, ನಮ್ಗೆ ಕೊಡಿ ಫಂಡು ಅಂದರೆ ಕೊಡ್ತಾರೆ. ಇವರು ಫ್ರೀಯಾಗೆಲ್ಲ ಕೊಟ್ಬಿಟ್ಟು ಫಂಡ್ ಕೊಡು ಅಂದರೆ ಕೂತಿ ಜಾಗದಲ್ಲಿ ಯಾರು ಕೊಡ್ತಾರಾ? ಯಾರು ಕೊಡಲ್ಲ. ನಾನು ಕೇಳಿದ್ರು ಅಷ್ಟೇ, ಚಿಕ್ಕ ಮಗು ಕೇಳಿದ್ರು ಅಷ್ಟೇ. ಈಗ ಇವತ್ತಿರೋ ಕಾಂಗ್ರೆಸ್ ಸರ್ಕಾರ ಏನಂದರೆ ಇವರು ಸೆಂಟ್ರಲಲ್ಲಿ ಏನು ಹೇಳ್ತಾರೋ ಅದಕ್ಕೆ ಆಡಳಿತ ಮಾಡ್ತಾರೆ. ಅದೇ ಇವತ್ತಿನ ಇರೋ ಪರಿಸ್ಥಿತಿಯಲ್ಲಿ ಎಲ್ಲ ಜನಗಳಿಗೂ ಒಂದೇ ಥರ ನೋಡಬೇಕು. ಅವರು ಒಬ್ಬೊಬ್ಬರು ಜನಗಳು ಒಂದೊಂದು ಥರ ನೋಡ್ತಾರೆ. 2000 ರೂಪಾಯಿ ಯಾರಿಗೂ ಬರ್ತಾಯಿಲ್ಲ. 100 ಜನದಲ್ಲಿ ಒಬ್ರಿಗೆ ಬರುತ್ತೆ. ಅವರು 1000 ಜನಕ್ಕೆ ಲೆಕ್ಕ ಕೊಟ್ಟು ಅದರಲ್ಲೂ ಡೋಕ ಮಾಡ್ತಾಯಿದ್ದಾರೆ. ಇವತ್ತಿನ ಇರೋ ರಿಯಲ್ ಎಸ್ಟೇಟಲ್ಲಿ ಯಾವುದೂ ಡಾಕ್ಯುಮೆಂಟ್ಸ್ಗಳ್ನ ಒಂದು ಕೊಡೋಕ್ಕೆ 1 ವರ್ಷ ಮಾಡ್ತಾರೆ. ಹೌದು, 2000 ಕೋಟಿ ಹಗರಣ ಮಾಡಿದ್ದಾರೆ. ಅದ್ರ ಲೆಕ್ಕನೇ ಸಿಕ್ಕಿಲ್ವಲ್ಲ. ಬರೀ ಅವ್ರನ್ನ ಜೈಲಿಗೆ ಕಳಿಸಿದ್ರು, ರಾಜೀನಾಮೆ ತೊಗೊಂಡ್ರು. ಅದ್ರ ಲೆಕ್ಕ ಕೊಡಿ ಅಂದರೆ ಯಾರು ಕೇಳಿದ್ರು ಅದನ್ನು ಯಾರೂ ಧ್ವನಿ ಎತ್ತಾ ಇಲ್ವಲ್ಲ. ಯಾಕೆ ಅಂದರೆ ಕೇಳೋ ಆಪೋಸಿಟ್ ಲೀಡ್ರ್ ಕರೆಕ್ಟಾಗಿರ್ಬೇಕಲ್ಲ ಮೇಡಮ್. ಈಗ ಪಬ್ಲಿಕ್ ಕೇಳಿದ್ರೆ ನಾವು ಕೇಳೋಕ್ಕಾಗತ್ತಾ? ಲೆಕ್ಕ ಕೇಳಿದ್ರೆ ನಮ್ಮ ಹತ್ರ ಮನೆ ಬಾಗಿಲಿಗೆ ಸೇರಿಸಲ್ಲ ಅವರು. 5 ನಿಮಿಷ ನಿಂತ್ಕೊಳ್ಳಪ್ಪ ಅಂತಾರೆ, 10 ನಿಮಿಷ ನಿಂತ್ಕೊ ಅಂತಾರೆ, ಮನೆಗೆ ಕಳಿಸ್ತಾರೆ. ಕೇಳೋಕ್ಕೋರೆ ಯಾರಿಗೂ ಉತ್ತರ ಕೊಡಲ್ಲ ಅವರು. ಮೇಡಮ್ ಏನಂದರೆ ಇವತ್ತಿನ ಗೌರ್ಮೆಂಟ್ ಏನಿದೆ, ಇವತ್ತಿನ ಇದರಲ್ಲಿ ಓದ್ದವ್ರಿಗೆ ಬೆಲೆ ಇಲ್ಲ, ಹಣಕ್ಕೆ ಬೆಲೆ ಇರೋದು. ಇವಾಗ ನೀವು ಒಂದು ಇಲಾಖೆಗೆ ಹೋಗಬೇಕು ಅಂದರೆ ಇವತ್ತು ನಾನು ಹೋಗಿ ಒಂದು ಡಾಕ್ಯುಮೆಂಟ್ಸ್ ತೆಗಿಸೋದಕ್ಕೆ 10 ರೂಪಾಯಿಗೆ 3000 ರೂಪಾಯಿ ಕೊಟ್ಬಿಟ್ಟು ಬಂದಿದ್ದೀನಿ. ನಾನೇ ಉದಾಹರಣೆ. ದುಡ್ಡು ಕೊಟ್ಟರೆ ಕೆಲಸ ಆಗೋದು, ಇಲ್ಲಾಂದರೆ ಯಾವುದೇ ರೀತಿ ಕೆಲಸ ಆಗಲ್ಲ. ಹೌದು ಮೇಡಮ್, ಇವಾಗ ಅವ್ರು ಫ್ರೀ ಕೊಡ್ತಾ ಇದ್ದಾರಲ್ಲ, ಬರೀ 5 ಅನುಷ್ಠಾನ ಮಾಡಿಬಿಟ್ಟು ಇವಾಗ ಅವ್ರ ಜಾಬ್ಗಳಿಗೆಲ್ಲ ತುಂಬಿಸೋಕ್ಕೆ ಈ ಥರ ಮಾಡಿದ್ರೆ ತಾನೇ ಅವ್ರಿಗೆ ದುಡ್ಡು ಬರೋದು. ಇಲ್ಲಾಂದರೆ ಎಲ್ಲಿ ಬರುತ್ತೆ ದುಡ್ಡು ಅವ್ರಿಗೆ? ಯಾವುದೇ ರೀತಿ 1 ರೂಪಾಯಿನೂ ಬರಲ್ವಲ್ಲ. ಈ ಥರನೇ ಗೋಲ್ಮಾಲ್ ಮಾಡೇ ದುಡ್ಡು ಮಾಡ್ತಾ ಇರೋದು. ಒಂದೊಂದು MLAಗಳಿಗೆ ಎಲ್ಲಿ ಫಂಡ್ ಕೊಡ್ತಾ ಇದ್ದಾರೆ ಅವರು ಇವತ್ತು ನೋಡಿ ಹೆಬ್ಬಾಳ ಕ್ಷೇತ್ರ MLAಗಳಿಗೆ ಏನು ಕೆಲಸ ಮಾಡ್ತಾಯಿದ್ದಾರೆ? ಏನೂ ಕೆಲಸ ಮಾಡ್ತಾ ಇಲ್ವಲ್ಲ. ಕಾಂಗ್ರೆಸ್ ಸರ್ಕಾರ ಎಲ್ಲೇ ಹೋಗಿ ನೀವು ನೋಡಿ, ಯಾವುದೇ ಗೌರ್ಮೆಂಟ್ ಅನುದಾನನೇ ಇಲ್ಲ. ಬೇರೆ ಪಕ್ಷ ಯಾವುದೇ ಆಗಲಿ, ಕೆಲಸ ಮಾಡೋ ಯಾವ ಪಕ್ಷ ಇದೆ, JDS ಆಗಲಿ BJP ಆಗಲಿ, ಯಾವ ಪಕ್ಷಕ್ಕಾನ ಒಂದು ಚಾನ್ಸ್ ಕೊಡಲಿ, ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ ಅವರು. ಫ್ರೀ ಯಾವುದೇ ರೀತಿ ಯಾವುದೇ ಗೌರ್ಮೆಂಟ್ ಬಂದರೂ ಕೊಡಬಾರ್ದು ನನ್ನ ಪ್ರಕಾರ. BJP ಇತ್ತು, ಅವ್ರು ಯಾವುದು ಫ್ರೀ ಕೊಟ್ಟಿಲ್ಲಲ್ಲ ಮೇಡಮ್. ಯಾವುದೇ ಒಂದು ಫ್ರೀ ಕೊಟ್ಟಿಲ್ವಲ್ಲ. ಇವರು ಬಸ್ ಫ್ರೀ, ಎಲೆಕ್ಟ್ರಿಸಿಟಿ ಫ್ರೀ, ಆಮೇಲೆ ಏನದು 2000 ರೂಪಾಯಿ ಫ್ರೀ, ಅಕ್ಕಿ ಫ್ರೀ, ಇದೆಲ್ಲ ಫ್ರೀ ಕೊಟ್ಟರೆ ಯಾರು ಮೇಡಮ್? ನಾನೇ ಕೆಲಸಕ್ಕೆ ಹೋಗಲ್ಲ, ಯಾರು ಹೋಗ್ತಾರೆ ಹೇಳಿ? ಇಷ್ಟೆಲ್ಲ ಅನುದಾನ ಕೊಟ್ಟರೆ ಅದು ಯಾರ ತಲೆ ಮೇಲೆ ಬರುತ್ತೆ? ಪಬ್ಲಿಕ್ ತಲೆ ಮೇಲೆ ತಾನೇ ಬರೋದು. ಟ್ಯಾಕ್ಸ್ ಎಷ್ಟಾಗಿದೆ ಗೊತ್ತಾ ಇವತ್ತು? 1 to ಡಬಲ್ ಆಗಿದೆ ಟ್ಯಾಕ್ಸ್. ಮನೆ ಟ್ಯಾಕ್ಸ್ ನಮ್ಮದು 10,000 ಇದ್ದಿದ್ದು 20,000 ಆಗಿದೆ. ಎಲ್ಲ ನಮ್ಮ ತಲೆ ಮೇಲೆ ನಮಗೆ ಹಾಕ್ಬಿಟ್ಟು ನಮ್ಮ ಹತ್ರ 100 ರೂಪಾಯಿ ಇಸ್ಕೊಂತಾರೆ, ತಿರ್ಗಾ ನಮ್ಗೆ 100 ರೂಪಾಯಿ ಕೊಡ್ತಾರೆ, ನಮ್ಮ ಹತ್ರ 500 ರೂಪಾಯಿ ದುಡ್ಡು ಇಸ್ಕೊಂತಾರೆ. 1 to ಡಬಲ್ ಮಾಡ್ತಾಯಿದ್ದಾರೆ. ಇವ್ರೇನು ಸರ್ಕಾರ ಮಾಡಬೇಕು? ವೇಸ್ಟ್ ಅದಲ್ಲ. 2 ವರ್ಷ ಆಗಿ ಏನು ಬಂದಿದೆ ಹೇಳಿ? ಏನೂ ಇಲ್ಲ. ಬ್ಯಾಂಕ್ ಏನೋ ನೀವು ಹೇಳ್ತಾರಲ್ಲ ಅವಾಗನೇನೋ ಬ್ರ್ಯಾಂಡ್ ಬೆಂಗಳೂರು, ಅದನ್ನು ಅವ್ರಿಗೆ ಕೇಳಬೇಕು ಮೇಡಮ್. ವಾಟ್ ಈಸ್ ದ ಬ್ಯಾಂಗ್ಳೂರು ಮೀನಿಂಗ್ ಅಂತ ಕೇಳಬೇಕು ಅವ್ರಿಗೆ. 2 ವರ್ಷದಿಂದ ಏನು ಮಾಡಿದ್ದಾರೆ? ಹೆಂಗಸರಿಗೆ ಅದು ಇದು ಕೊಟ್ಟವ್ರೆ. ಯಾರು ಲೇಡೀಸ್ಗೆ ಮಾತ್ರ, ಹೆಂಗಸರಿಗೆ, ಗಂಡಸಿಗೆ ಏನು ಮಾಡಲಿಲ್ಲ ಅವರು. ಜೆಂಟ್ಸ್ಗೆ ಏನು ಮಾಡಿದ್ದಾರೆ? ಬರೀ ಹೆಂಗಸರಿಗೆ ಮಾತ್ರ ಉಪಯೋಗ ಇದೆ. ಅವ್ರಿಗೇನೋ ವರ್ಷಕ್ಕೆ 2-3 ತಿಂಗಳು ಮಿಸ್ ಮಾಡ್ತಾರೆ ಅಂತ ಅವರು ಹೇಳ್ತಾವ್ರೆ. ಯಾರು? ಹೆಂಗಸರೆಲ್ಲ ಹೇಳ್ತಾವ್ರೆಲ್ಲ. ಅದು ಚೆನ್ನಾಗಿ ಮಾಡೋರೆ, ಅದು ಚೆನ್ನಾಗಿ ಮಾಡೋರೆ ಪಾಪ ಮಾಡೋರೆ. ಇನ್ನೇನು? ಸೊ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಆಡಳಿತಕ್ಕೆ ಬಂದು 2 ವರ್ಷ ಆಯಿತು. ಏನು ಸಾಧನೆ ಮಾಡಿದೆ ಸರ್? ಅದು ಎಲೆಕ್ಟ್ರಿಕ್ ಬಿಲ್ ಫ್ರೀ ಮಾಡಿದ್ದಾರೆ. ಬಸ್ಸು BMTC ಬಸ್ ಎಲ್ಲ ಫ್ರೀ ಮಾಡಿದ್ದಾರೆ. KSRTC ಲೇಡೀಸ್ಗೆ ಅದೇ. ನಮಗೇನು ಮಾಡಲಿಲ್ಲ, ನಮಗೇನು ಉಪಯೋಗ ಆಗಲಿಲ್ಲ. ಜೆಂಟ್ಸ್ಗೆ ಏನು ಆಗಲಿಲ್ಲ. ಅವ್ರು ಮಾಡೋದು ಇಲ್ಲ. ಬಿಡಿ ಜೆಂಟ್ಸ್ ಸಂಪಾದನೆ ಮಾಡ್ತಾರೆ, ಅವರು ಇದು ಮಾಡ್ಕೊಳ್ತಾರೆ. ಲೇಡೀಸ್ಗೆ ನಮ್ಗೆ ಕರೆಕ್ಟಾಗಿ ಮಾಡ್ಕೊಂಡು ಹೋಗಲಿ ಅಲ್ವಾ? ಈ ಥರ ಸರ್ಕಾರ ಮುಂಚೆ ಇರಲಿಲ್ಲ, ಈಗ ಬಂದಿದೆ. ಅದು ತುಂಬ ಇದಾಗ್ತಿದೆ ಲೇಡೀಸ್ಗೆ. ಆಗ್ತಾ ಇದೆ. ಹೆಂಗಸರಿಗೆ ಇವರು ಯಾರು ಗಂಡ ಸತ್ತಿರ್ತಾರಲ್ಲ ಅವ್ರಿಗೆಲ್ಲ ಚೆನ್ನಾಗಿ ಇದು ಆಗ್ತಾ ಇದೆ 2,000 ಅಲ್ವಾ? ಅದು ಆಗ್ತಾ ಇದೆ. BMTC ಬಸ್ಗೇನು ಫ್ರೀ ಮಾಡಿದ್ದಾರೆ, ಅದೂ ಚೆನ್ನಾಗಿ ಇದು ಆಗ್ತಾ ಇದೆ ಅಲ್ವಾ? ಒಳ್ಳೊಳ್ಳೆ ದೂರ ದೇವಸ್ಥಾನ ಕರ್ನಾಟಕದಲ್ಲಿ ಎಷ್ಟು ದೂರ ಇದನ್ನು ಫ್ರೀ ಹೋಗಿ ಬರ್ತಾವ್ರೆ ಹೆಂಗಸರು. ಅಷ್ಟೇ ಸಾಕು. ನಮಗೆ ನಾವು ಗಂಡಸರಿಗೆ ಏನು ಮಾಡಲಿಲ್ಲ. ಅವರು ಗಂಡಸರಿಗೆ ಏನು ಮಾಡಲಿಲ್ಲ. ಕಾಂಗ್ರೆಸ್ ಸರ್ಕಾರ ಇದ್ರೆ ಚೆನ್ನಾಗಿರುತ್ತಾ ಅಥವಾ BJP ಸರ್ಕಾರ ಇದ್ರೆ ಸರಿ?
ಕಾಂಗ್ರೆಸ್ ಚೆನ್ನಾಗಿರತ್ತೆ. ಕಾಂಗ್ರೆಸ್ಗೆ ಎಲ್ಲ ಉಪಯೋಗ ಆಗ್ತದೆ. ಅವ್ರು ಬಂದು ಏನು ಮಾಡ್ತಾರೆ? ಬರೀ ಅದು ಇದ್ ಮಾಡ್ತಾರೆ. ಏನು ಸಪೋರ್ಟ್ ಮಾಡಲ್ಲ. ಏನು ಮಾಡ್ತಾರೆ? ಏನು ಮಾಡ್ತಿಲ್ಲ ಅಂತ ಹೇಳ್ತಿದ್ದೀರಾ? ಏನು ಮಾಡೋದು ಅವ್ರು? ಈ ಥರ ಮಾಡೋರಾ? ಬಸ್ಗೆ ಫ್ರೀ ಮಾಡೋರಾ? ಹಾಂ, ಸೀನಿಯರ್ ಸಿಟಿಸನ್ಗೆ ಕನ್ಸೆಷನ್ ಮಾಡ್ತಾರೆ. ಏನು ಮಾಡಲಿಲ್ಲ ಅಲ್ಲ. ಇಬ್ರು ಟಗರೆ ಅಲ್ವಾ, ಅವ್ರು ಬಿಟ್ಟರೆ ಬೇರೆ ಯಾರು ಬರೋಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಕರ್ನಾಟಕದಲ್ಲಿ. ಅದಕ್ಕೋಸ್ಕರ ವಾಟ್ ದೇ ಆರ್ ಡೂಯಿಂಗ್ ಇಟ್ಸ್ 100% ಗುಡ್. ಆಲ್ ನೆಮ್ಮದಿಗೆ ಇದ್ದೀವಿ ನಾವು. ಕಾಣ್ತಿದ್ದಿಲ್ಲ ಮೇಡಮ್, ಈಗ ಡೆವಲಪ್ ಆಗ್ತಾ ಇದೆ ಅಲ್ವಾ? ನೋಡಿ ಆಗ್ತಾ ಇದೆ ಇನ್ನು ನೋಡಿ 3 ವರ್ಷ ಆಯ್ತು, ಎಲ್ಲ ಆಗುತ್ತೆ. ಎಲ್ಲೋ ಒಂದೊಂದ್ ಕಡೆ ರೋಡ್ಗಳ ಕಡೆ ಚೆನ್ನಾಗಿ ಎಲ್ಲ ಮೇಡಮ್ ಜನರಿಗೆ ಪ್ಯಾಲೇಸ್ ಬರ್ದು ಕೊಟ್ರೂ ಕಮ್ಮಿನೇ. ಎಷ್ಟಂತ ಮಾಡೋಕ್ಕಾಗುತ್ತೆ ಹೇಳಿ? ಆರೋಪ ಅದು ಇಟ್ ಈಸ್ ಅ ಮಸ್ಟ್ ಫಾರ್ ಪೊಲಿಟಿಕಲ್ ದಿಸ್ ಒನ್ ಸಿಚುವೇಶನ್. ಇಟ್ ಈಸ್ ಅ ಮಸ್ಟ್, ದೇ ಹ್ಯಾವ್ ಟು ಡೂ ಇಟ್ ಅಲ್ವಾ? ಆರೋಪ ಇದ್ದರೆ ತಾನೇ ಕೆಲಸ ಡೆವಲಪ್ ಆಗೋದು. ಆರೋಪ ಇಲ್ದಾಗ ಯಾರು ಮಾಡ್ತಾರೆ ಡೆವಲಪ್? ಪೊಲಿಟಿಷಿಯನ್ ಮಾಡ್ತಾ ಇದ್ದಾರಾ? ಇಲ್ಲ, ಪೊಲಿಟಿಷಿಯನ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಈ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ ನೋಡಿ, ಅವರನ್ನು ಎತ್ತಿ ಒಳಗಡೆ ಹಾಕಿದರೆ ಒಳ್ಳೆಯದು. ಪೊಲಿಟಿಷಿಯನ್ಸ್ ಏನಂತ ನೋಡ್ತಾರೆ ಹೇಳಿ? ಏನಂತ ಮಾಡ್ತಾರೆ ಪೊಲಿಟಿಷಿಯನ್ಸ್ ಅಲ್ವಾ? ಏನು ಸ್ವಲ್ಪ ದೇ ಗೋಟ್ ಎ ಲಿಮಿಟ್. ಎಲ್ಲರ ಮನುಷ್ಯರು ತಾನೆ, ಅವ್ರಿಗೆಲ್ಲ ಸ್ವಲ್ಪ ಲಿಮಿಟ್ ಇರುತ್ತೆ. ಅದ್ರ ಮೀರಿ ಹೋದರೆ ನೋ ಒನ್ ಕ್ಯಾನ್ ಡೂ ಇಟ್, ನೋ ಒನ್ ಕ್ಯಾನ್ ಹೆಲ್ಪ್ ಇಟ್. ಪೀರಿಯಡಲ್ಲಿ ಇನ್ನೂ ಜಾಸ್ತಿ ಮೇಡಮ್ ನೋಡಿ, ಈಗ ಅದು ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಬಡ್ಡಿ. ಅದನ್ನು ನಾವು 3-4% ತೊಗೊಳ್ತಾರೆ, ಚಕ್ರ ಬಡ್ಡಿ ಅದೆಲ್ಲ ತೆಗೆದ್ರೆ ಯಾರೂ ಸಾಯಲ್ಲ. ಓಕೆ, ವಿ ಆರ್ ಗಿವಿಂಗ್ ದಮ್ ಪ್ರಿವಿಲೇಜ್ 5%, 10%, 15% ಚಕ್ರ ಬಡ್ಡಿ ಮಾಡ್ತಾರಲ್ಲ, ಅದನ್ನು ನಿಷೇಧಿಸಿದ್ದಾರೆ ಅಲ್ವಾ? ದೇ ಆರ್ ಟ್ರೈಯಿಂಗ್ ಟು ಡೂ ಇಟ್ ಅಟ್ ದ ಬೆಸ್ಟ್. ಲೆಟ್ ದಮ್ ಡೂ ಇಟ್. ಇಟ್ ಟೇಕ್ಸ್ ಟೈಮ್. ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ವಾಟ್ ಎವರ್ ವಿ ಹ್ಯಾವ್ ಗಾಟ್ ಇಟ್ ಇನ್ ದ ಪೀರಿಯಡ್ ಆಫ್ ಕಾಂಗ್ರೆಸ್, ಇಟ್ ಈಸ್ ಗುಡ್ ಆ್ಯಂಡ್ ದೇ ಆರ್ ಡೂಯಿಂಗ್ ಇಟ್ ಗುಡ್. ವಿ ಹ್ಯಾವ್ ಟು ಗಿವ್ ದಮ್ ದ ಟೈಮ್. ಸ್ವಲ್ಪ ಟೈಮ್ ಕೊಡಿ, ಸಮಯ ಕೊಡಿ, ಎಲ್ಲದು ಒಳ್ಳೆಯದಾಗುತ್ತೆ. ಆದರೆ ಬಟ್ ದೀಸ್ 2 ಲೀಡರ್ಸ್, ಸಿದ್ದರಾಮಯ್ಯ ಇರಲಿ ಅಥವಾ ನಮ್ಮ DK ಇರಲಿ, ದೇ ಬೋತ್ ದ ಟೈಗರ್ಸ್ ಫಾರ್ ಕರ್ನಾಟಕ. ಲೆಟ್ ದಮ್ ಡೂ ಇಟ್. ಅವರನ್ನು ಸುಮ್ಮನೆ ಹೋಗಿ ಕೆಣಕ್ಕೆ ಬಿಡಿ ದಯವಿಟ್ಟು. ಲೆಟ್ ದಮ್ ಡೂ ಇಟ್. ಆಮೇಲೆ ನಮ್ಮ MLA ಬೈರತಿ ಸುರೇಶ್, ಹಿ ಈಸ್ ದ ಒನ್ ಆಫ್ ದ ಬೆಸ್ಟ್ ಫಾರ್ ಹೆಬ್ಬಾಳ್. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ,